ಅಣ್ಣ, ಅಂದು ನಾವು 4 ಜನರು ಕೂಡ ಯಕ್ಷನ ಪ್ರಶ್ನೆಗೆ ಉತ್ತರಿಸಲಾರದೆ ಅಸುನೀಗಿದ್ದಾಗ ನೀವು ತಾನೇ ಧೃತಿಗೆಡದೆ ಸಮಂಜಸವಾದ ಉತ್ತರವನ್ನಿತ್ತು ಯಕ್ಷನನ್ನೇ ಮೆಚ್ಚಿಸಿದ್ದು, ಅಂತಹ ನಮಗೆ ಪುನರ್ಜನ್ಮವನ್ನು ನೀಡಿದ್ದು, ಅಂತಹ ಧರ್ಮರಾಯನಾದ ನಿಮಗೆ ಚಿಂತೆ ಶೋಭಿಸುವುದಿಲ್ಲವಣ್ಣ. ಅಪಸಾರವಾಗಿದೆ. ಎಲ್ಲಾದರೂ ಮುಂದೆ ನಿಮ್ಮಂತಹ ಅನುಜರನ್ನು ಪಡೆದಿರುವುದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಈ 12 ವರ್ಷಗಳ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸದಲ್ಲಿ ನಡೆದಂತಹ ಘಟನಾವಳಿಗಳನ್ನು ನೆನಪು ಹಾಕಲಿಕ್ಕೆ ಅಷ್ಟೇ. ಹೌದಣ್ಣ, ಅದನ್ನೆಲ್ಲ ನೆನೆಸಿಕೊಂಡರೆ ನಮಗೂ ಕೂಡ ಬೇಸರವಾಗುತ್ತದೆ. ನಾನು ಜೂಜಾಡಿ ನಿಮ್ಮೆಲ್ಲರನ್ನು ಕಣಕ್ಕಿಟ್ಟು ದಾಸರನ್ನಾಗಿ ಮಾಡಿದೆ. ಅದು ಸಾಲದೆಂದು ಪಾಂಚಾಲಿಯನ್ನು ಕೂಡ ಸಾಕಲು ಆಕೆಯ ವಸ್ತ್ರಹರಣಕ್ಕೆ ಕಾರಣನಾದ. ಅಂದು ನಾನು ಸುಯೋಧನದ ಪಗಡೆ ಆಟದ ಪ್ರಸ್ತಾವವನ್ನು ತಿರಸ್ಕರಿಸಿದ್ದೆ. ಇಂದು ನಾವೆಲ್ಲರೂ ವನವಾಸದ ಕಷ್ಟಗಳನ್ನು ಅನುಭವಿಸುವ ದೈವಿಚ್ಛೆಯನ್ನು ತಪ್ಪಿಸಲು ಯಾರಿಂದ ಸಾಧ್ಯ? ಸರಿ. ಓಹೋ, ಭೀಮಾರ್ಜುನ, ಬನ್ನಿ ಕುಳಿತುಕೊಳ್ಳಿ. ಏನಿದು? ಎಲ್ಲರೂ ಯಾವುದೋ ಚಿಂತೆಯಲ್ಲಿ ಮುಳುಗಿದಂತಿದೆ. ಭೀಮಾರ್ಜುನರೇ, ಮುಂದೆ ಏನಾಗಬಹುದೆಂದು ಆಲೋಚಿಸುತ್ತಿದ್ದೇವೆ ಅಷ್ಟೇ. ಯುದ್ಧವೊಂದನ್ನು ಬಿಟ್ಟು ಬೇರೆ ಯಾವ ವಿಕಲ್ಪವೂ ಕಾಣಿಸುತ್ತಿಲ್ಲ. ಯುದ್ಧವೆಂದಿಗೂ ಆಯ್ಕೆಯಾಗಬಾರದು. ಯುದ್ಧದಿಂದ ಒಳಿತಿಗಿಂತ ಕೆಡುಕೇ ಹೆಚ್ಚು. ನಿನ್ನ ಶಾಂತಿ ಸೌಹಾರ್ದತೆಯ ಮನೋಭಾವದಿಂದಲೇ ಕೌರವರಿಗೂ ನಮಗೆ ಕಂಟಕಪ್ರಾಯರಾಗಿರುವುದು. ಆಜ್ಞೆ ಮೀರಬಾರದೆಂಬ ಒಂದೇ ಕಾರಣದಿಂದ ಆ ಕೌರವರನ್ನು ಇನ್ನ ಜೀವಂತವಾಗಿಸದನು. ಇಲ್ಲವಾದರೆ ಈಗಲೇ ಹೋಗಿ ದುಶ್ಯಾಸನನ ಎದೆ ಬಗೆದು ರಕ್ತ ಕುಡಿಯುವೆ. ದುರ್ಯೋಧನ ತೊಡೆ ಸೀಳಿ ಶಾಂತಿ ಇರಲಿ ಭೀಮಸೇನ. ನೀನು ಹೇಳಿದಷ್ಟು ಸುಲಭವಲ್ಲ ಈ ಕೆಲಸ. ಕೌರವ ಪಾಂಡವರ ನಡುವೆ ಯುದ್ಧವಾದರೆ ಅದು ಸಾಮಾನ್ಯವಾದ ಯುದ್ಧವಾಗಿರುವುದಿಲ್ಲ. ಭರತಖಂಡದ ಪ್ರತಿಯೊಬ್ಬ ಕ್ಷೇತ್ರವನ್ನು ಹೋರಾಡುವ ಘೋರ ಕದನವಾಗಲಿದೆ. ಅಂದರೆ ನಿಮ್ಮ ಮಾತಿನ ಅರ್ಥ ಭರತಖಂಡದ ಯಾವ ರಾಜ್ಯವೂ ಕೂಡ ಆಯುಕ್ತ ನೀತಿಯನ್ನು ಅನುಸರಿಸಲು ಸಾಧ್ಯವಿಲ್ಲವೇ? ಹೌದು ಸಹದೇವ, ನೀನು ಹೇಳುವುದು ಸರಿ. ಈ ಯುದ್ಧವಾದರೆ ಎಲ್ಲಾ ಸೈನ್ಯಗಳು ನಮ್ಮ ಬಾವುಟದಡಿ ಇಲ್ಲವೇ ಕೌರವರ ಬಾವುಟದಡಿ ಹೋರಾಡುವುದು ಅನಿವಾರ್ಯವಾಗಿದೆ. ಆ ದುರ್ಯೋಧನನ ವರ್ತನೆಯನ್ನು ಗಮನಿಸಿದರೆ ಯುದ್ಧದ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಈ ನಿಟ್ಟಿನಲ್ಲಿ ನಾವು ಮಾಡಬೇಕಾದ ಯೋಜನೆಗಳಾದರೂ ಏನು? ನಮ್ಮ ಮೊದಲ ಹೆಜ್ಜೆ ಏನೆಂದರೆ ಹೆಚ್ಚಿನ ಸೈನ್ಯಗಳು ನಮ್ಮ ಪರವಾಗಿರುವಂತೆ ಮಾಡುವುದು. ಅದರಲ್ಲೂ ಬಲಿಷ್ಠವಾದ ಯಾದವರ ಸೈನ್ಯ ಕೌರವರ ಪಾಲಾಗಲು ಆಸ್ಪದ ಮಾಡಿಕೊಡಬಾರದು. ಅದಕ್ಕಾಗಿ ಶ್ರೀಕೃಷ್ಣನ ಸಹಾಯ ಬೇಡುವುದು ಅಗತ್ಯ. ಖಾಂಡವ ಪ್ರಸ್ಥವನ್ನು ದುರಪ್ರಸ್ಥ ಮಾಡುವಾಗ ವಸ್ತ್ರಹರಣದ ಸಮಯದಲ್ಲಿ ದ್ರೌಪದಿಯ ಮನ ಕಾಪಾಡಬಾರದು. ಪೂರ್ವಾಸ ಮುನಿಗಳ ಕೋಪಶಮನದ ಸಮಯದಲ್ಲೂ ಹೀಗೆ ನಮಗೆ ಸಂಕಟಗಳು ಬಂದೊದಗಿದಾಗಲೆಲ್ಲ ಆ ವಾಸುದೇವನು ನಮಗೆ ಸಹಾಯ ಮಾಡುತ್ತಲೇ ಬಂದಿರುವನು. ಹೀಗಿರುವಾಗ ಮತ್ತೊಮ್ಮೆ ಸಹಾಯ ಬೇಡುವ ಅವಶ್ಯಕತೆಯಾದರೂ ಏನಿದೆ? ಹೌದು ಭೀಮಸೇನ, ನೀನು ಹೇಳುವುದು ಸರಿ. ಇಲ್ಲಿಯವರೆಗೂ ಶ್ರೀಕೃಷ್ಣನು ವ್ಯಕ್ತಿಗತವಾಗಿ ನಮಗೇ ಸಹಾಯ ಮಾಡುತ್ತಾ ಬಂದಿರುವನು. ಆದರೆ ಈಗ ನಾವು ಬೇಡುತ್ತಿರುವುದು ಯದುಕುಲ ಸೈನ್ಯ ಸಮೇತವಾಗಿ ಕೇಶವನ ಸಹಾಯ. ಹಾಗಿದ್ದಲ್ಲಿ ನನಗೆ ಆಪ್ತನಾದ ಆ ಕೇಶವನನ್ನು ಒಪ್ಪಿಸುವ ಜವಾಬ್ದಾರಿ ನನಗೇ ಇರಲಿ. ಆಶೀರ್ವದಿಸಣ್ಣ. ಕೂಡಲೇ ಹೋಗಿ ಕೃಷ್ಣನ ಸಹಾಯವನ್ನು ಯಾಚಿಸುತ್ತೇನೆ. ಹೋಗಿ ಬಾ.
ಹಾಗೇನಿಲ್ಲ ಸುಶಾಸನ. ಮುಂಬರುವ ಯುದ್ಧವನ್ನು ಮಾಡುತ್ತಿದ್ದೆ. ಯುದ್ಧವೇ? ಅಣ್ಣಯ್ಯ, ಏನು ನಾವು ಕೇಳುತ್ತಿರುವುದು? ಯುದ್ಧ ನಿಶ್ಚಯವಾಯಿತೆ? ಕೇಳು ಸುಶಾಸನ, ಆ ಪಾಂಡವರು ಮತ್ತೆ 12 ವರ್ಷ ವನವಾಸವನ್ನು ಒಪ್ಪಿಕೊಳ್ಳುವುದಿಲ್ಲವಾದರೆ ಯುದ್ಧ ನಿಶ್ಚಿತವೇ. ಅಳಿಮಯ್ಯ, ನಾನು ಈಗಲೂ ಹೇಳುತ್ತೇನೆ, ಈ ಯುದ್ಧ ಎದುರಾಗುವ ಮುನ್ನ ನಾವು ಸೂಕ್ಷ್ಮವಾಗಿ ಯೋಚಿಸಬೇಕಾದ ವಿಷಯಗಳು ಕೆಲವೊಂದಿವೆ. ಸೂಕ್ಷ್ಮವಾದ ವಿಷಯಗಳೇ? ಅದೇನು ಮಾವ? ಅದೇನೇ ಇರಲಿ, ನಾನು ಹೆದರಬೇಕಾದಂತ ವಿಷಯವಿರಲು ಸಾಧ್ಯವೇ ಇಲ್ಲ. ಆ ಪಾಂಡವರಲ್ಲಿ ಯಾರಿಗೂ ನನ್ನನ್ನು ಎದುರಿಸುವ ಸಾಮರ್ಥ್ಯವಿಲ್ಲ. ಅದರಲ್ಲೂ ಆ ಭೀಮನ ಒಟ್ಟಡಗಿಸುವವರೆಗೂ ಯಾವ ವಿಷಯವೂ ನನ್ನನ್ನು ವಿಚಲಿತಗೊಳಿಸಲು ಆಗುವುದಿಲ್ಲ. ಮಿತ್ರ, ಸ್ವಲ್ಪ ತಾಳ್ಮೆ ಇರಲಿ. ಮಾವಯ್ಯ ಏನು ಹೇಳಬೇಕೆಂದಿದ್ದಾರೋ ಕೇಳಿ ತಿಳಿಯೋಣ. ನೀವು ಹೇಳಿ ಮಾವ. ಸುಯೋಧನ, ನಿನ್ನ ದೊಡ್ಡ ದೌರ್ಬಲ್ಯವೇ ನಿನ್ನ ಮುಂಗೋಪಿತನ. ಭರತ ಗಂಡ ಹಿಂದೆಂದೂ ಕೇಳರಿಯದಂತ ಯುದ್ಧ ಇದಾಗಲಿದೆ. ಆದ್ದರಿಂದ ಇದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯು ಅತಿ ಹೆಚ್ಚು. ಮಾವಯ್ಯ, ನಿಮ್ಮ ಹೇಳಿಕೆಯನ್ನು ಗಮನಿಸಿದರೆ ಸೈನ್ಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಯಾವುದೋ ರಾಜತಂತ್ರ ಹೂಡಿರುವ ಲಕ್ಷಣಗಳು ಕಾಣುತ್ತಿವೆ. ಭಲೇ ಅಂಗರಾಜ, ಮೆಚ್ಚಿದೆ ನಿನ್ನ ಚಾಣಾಕ್ಷರನ. ನಮ್ಮ ಗುಪ್ತಚರರ ವರದಿಯಂತೆ ಪಾಂಡವರು ಈಗಾಗಲೇ ತಮ್ಮ ಸೈನ್ಯ ಬಲಪಡಿಸಲು ಅನೇಕ ರಾಜರುಗಳ ಸಹಾಯ ಹಸ್ತ ಯಾಚಿಸಿದ್ದಾರೆ. ಹಾ, ಹೌದು. ಈಗಾಗಲೇ ಆ ದೃಪದ ರಾಜನ ಸೈನ್ಯವು, ಆ ವಿರಾಟ ನಗರಿಯ ಸೈನ್ಯವು ಪಾಂಡವರ ಜೊತೆಗೂಡಿದೆ. ಈ ಕುರು ಸೇನೆಯ ಮುಂದೆ ಆ ಸೈನ್ಯಗಳೆಲ್ಲ ಯಕ್ಷಚಿತ್ರಣಕ್ಕೆ ಸಮಾನ. ಇಚ್ಛಾ ಮೃತ್ಯು ಹೊಂದಿರುವ ಭೀಷ್ಮಾಚಾರ್ಯರು, ಕೌರವ ಪಾಂಡವರಿಗೂ ಗುರುಗಳಾದ ದ್ರೋಣಾಚಾರ್ಯರು, ಚಿರಂಜೀವಿ ಅಶ್ವತ್ಥಾಮನು, ಪರಶುರಾಮ ಶಿಷ್ಯನಾದ ನನ್ನ ಮಿತ್ರ ಕರ್ಣನು, ಇನ್ನು ಸ್ವಯಂ ನಾನು, ಇಂತಹ ಅತಿರಥ ಮಹಾರಥರಿರುವಂತಹ ನಮ್ಮ ಸೈನ್ಯದಲ್ಲಿ ಆ ಪಾಂಡವರ ಸೈನ್ಯ. ನೀನು ಹೇಳಿದಷ್ಟು ಸರಿ. ಆದರೆ ಭರತಖಂಡದ ಇನ್ನೊಂದು ಪ್ರಬಲವಾದ ಯಾದವ ಸೈನ್ಯವನ್ನೇ ಮರೆತಿರುವೆಯಲ್ಲ. ಎಲ್ಲಿಯವರೆಗೂ ಕೃಷ್ಣನ ಕೃಪೆ ಆ ಪಾಂಡವರ ಮೇಲಿರುತ್ತದೆಯೋ ಅಲ್ಲಿಯವರೆಗೂ ಯಾದವರ ಸೈನ್ಯ ನಮಗೆ ಗಗನ ಕುಸುಮವೇ ಸರಿ. ಅಂಗರಾಜ, ಯಾದವ ಸೈನ್ಯ ಕೃಷ್ಣನ ಸೊತ್ತಲ್ಲ. ಸೈನ್ಯದಲ್ಲಿರುವ ಪ್ರತಿಯೊಬ್ಬ ಯೋಧನಿಗೂ ಕೃಷ್ಣ ಬಲರಾಮರ ಪ್ರತಿ ಸಮನಾದ ಸ್ವಾಮಿನಿಷ್ಠೆ ಇದೆ. ಅದಕ್ಕೆ ಬಲರಾಮನು ತನ್ನ ಅಚ್ಚುಮೆಚ್ಚಿನ ಶಿಷ್ಯನಾದ ನಿನಗೆ ಸಹಾಯ ಮಾಡುವುದಿಲ್ಲವೇ? ಹಾಗಾದರೆ ಬಲರಾಮ ದೇವರನ್ನು ಕೇಳಿದರೆ ನಮ್ಮ ಕೆಲಸವಾದಂತೆ. ಅದು ಸರಿ, ಸರಿ, ಅದು ಸರಿ. ಆದರೂ ಕೃಷ್ಣನನ್ನು ಒಲಿಸಿಕೊಳ್ಳದಿದ್ದರೆ ಯಾದವರ ಸಂಪೂರ್ಣ ಬೆಂಬಲ ಸಿಗುವುದು ಕಷ್ಟವೇ. ಅದಕ್ಕಾಗಿಯೇ ಸುಯೋಧನ, ನೀನು ಈಗಲೇ ಹೋಗಿ ತಡ ಮಾಡದೆ ಆ ಕೃಷ್ಣನನ್ನು ಉಳಿಸಿಕೊಳ್ಳಲೇಬೇಕು. ಕೌರವೇಶ್ವರನಾದ ನಾನು ಆ ಕೊಲ್ಲನ ಬಳಿ ಹೋಗಲೇ? ಎಷ್ಟೋ ಅಕ್ಷೋಹಿಣಿ ಸೈನ್ಯಗಳ ಒಡೆಯನಾದ ನಾನು ಆತನ ಕಾಯುವವನ ಬಳಿ ಭಿಕ್ಷೆ ಬೇಡಲೆ? ನಾಚಿಕೆಗೇಡು, ನಾಚಿಕೆಗೇಡು. ಮಾವಯ್ಯ, ಈ ಕೆಲಸಕ್ಕೆ ಅಣ್ಣಯ್ಯ ಬೇಕೆ? ನಾನೇ ಹೋಗಿ ಕೃಷ್ಣನ ವಿಶ್ವಾಸ ಸಂಪಾದಿಸುತ್ತೇನೆ. ಸುಶಾಸನ, ಈ ವಿಷಯದಲ್ಲಿ ಪ್ರತಿನಿಧಿತ್ವ ಸಲ್ಲದು. ಸುಯೋಧನ, ನಾರಾಯಣಿ ಸೈನ್ಯದಲ್ಲಿ 7 ಅಧಿರಥರು, 7 ಮಹಾರಥರು ಮತ್ತು 10 ಲಕ್ಷ ಸೈನಿಕರಿರುವರು. ಈ ಪ್ರಾಬಲ್ಯವನ್ನು ಅಲಕ್ಷಿಸುವುದು ಸರಿಯೇ? ಇನ್ನೇ ಹೇಳು. ಮಿತ್ರ, ಮಾವನ ಮಾತು ನನಗೂ ಸರಿಯೆನ್ನಿಸುತ್ತಿದೆ. ನೀನೇ ಕೃಷ್ಣನ ಬಳಿ ಹೋಗಿ ಸಹಾಯ ಯಾಚಿಸಬಹುದಲ್ಲವೇ? ನೀವೆಲ್ಲರೂ ಇಷ್ಟೊಂದು ಒತ್ತಾಯ
ಮಾಡುತ್ತಿರುವಿರಿ ಎನ್ನುವುದಾದರೆ ಹಾಗೆ ಆಗಲಿ. ನಾನೇ ಹೋಗಿ ಆ ಕೃಷ್ಣನ ಬಳಿ ಸಹಾಯ ಕೇಳುತ್ತೇನೆ. ಹೋಗಿ ಬಾ ಸುಯೋಧನ, ನಿನ್ನ ಕಾರ್ಯ ಸಿದ್ಧಿಸಲಿ. ಬರೋದಲ್ಲಿ ಅದೇ ನಮಗೂ ಬರುತ್ತಲ್ಲ ಮುಂದೆ ಮೈ ಕಟ್ಟ ಇಲ್ಲ ಅದೇನೋ ಇಲ್ಲೇ ಇಟ್ರಪ್ಪ ಮೊದಲು ಆಗ್ತಿಲ್ಲ. ಕೃಷ್ಣ ಇದೇನಿದು? ಅಪರಾಹ್ನದಲ್ಲಿ ಮಲಗಿರುವನಲ್ಲ ಕೃಷ್ಣ. ಏನು ಮಾಡಲಿ? ಇಲ್ಲೇ ಇದ್ದು ಬಂದ ಕೆಲಸ ಮುಗಿಸಬೇಕು. ಗುರು ಶಿರೋಮಣಿಯಾದ ನಾನು ಈ ಕೊಲ್ಲನ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ? ಸಕಲ ದುರಂದರ ಧೀರ ಸುಯೋಧನ ಚಕ್ರವರ್ತಿ ಎಂದೆನಿಸಿ ಸುಯೋಧನ ಚಕ್ರವರ್ತಿ ಎಂದೆನಿಸಿ ಈ ಕೊಲ್ಲನ ಪಾದದಡಿಯಲ್ಲಿ ಕುಳಿತಿರಲು ನಗದಿರುವರೆ ಸರಿರಾಜರೆಲ್ಲ ಶೀಘ್ರದಲ್ಲೇ ಹೋಗುವೆನು ಶಿರದ ಬಳಿಗೆ, ಶೀಘ್ರದಲ್ಲೇ ಹೋಗುವೆನು ನಾ ಶಿರದ ಬಳಿಗೆ. ಶಿರದ ಬಳಿಯ ಆಸನವನ್ನೇ ಅಲಂಕರಿಸುತ್ತೇನೆ. ನನ್ನ ದಾಯಾದಿಯು ಇರುವುದನ್ನ ಕಂಡರೆ ಆ ಕೌರವರು ಏನೋ ದೊಡ್ಡ ಒಳಸಂಖ್ಯೆ ನಡೆಸಿದಂತಿದೆ. ನಾನು ಬಂದ ಕೆಲಸ ಮುಗಿಸಬೇಕು. ಆದರೆ ಶ್ರೀಕೃಷ್ಣ ಪರಮಾತ್ಮನು ನಿದ್ರಾದೇವಿಗೆ ಶರಣಾಗಿರುವನಲ್ಲ, ಅವನು ಎಚ್ಚರವಾಗುವವರೆಗೂ ಅಲ್ಲೇ ಕುಳಿತು ಕಾಯುತ್ತೇನೆ.
ತೋರಿಸಲಿಲ್ಲ ಕೃಷ್ಣ. ಹಾಗಲ್ಲ ಗಾಂಧಾರಿ ತನಯ, ಅಪರೂಪಕ್ಕೆ ನಿನ್ನ ಕಂಡೆನಲ್ಲ, ಆ ಸಂತೋಷಕ್ಕಾಗಿ ಹಾಗೆ ಹೇಳಿದೆ. ನೀನು ಇಲ್ಲಿಗೆ ಬಂದ ಕಾರಣ? ಕೌರವರು ಪಾಂಡವರ ಮಧ್ಯೆ ಯುದ್ಧ ನಿಶ್ಚಯವಾಗಿರುವ ಕಾರಣ ನಿನ್ನ ಸಹಾಯ ಕೋರಿ ಬಂದಿರುವೆ. ಮೊದಲು ಪಾರ್ಥ ಬಂದ ಉದ್ದೇಶವನ್ನು ತಿಳಿದು ನಂತರ ನಿನ್ನ ಪ್ರಸ್ತಾಪಕ್ಕೆ ಉತ್ತರಿಸುವೆ. ನಾನು ಬಂದ ಕಾರಣವೂ ಅದೇ ಕೇಶವ. ಈ ಯುದ್ಧದಲ್ಲಿ ನೀನು ಪಾಂಡವರ ಪರವಾಗಿಯೇ ಯುದ್ಧ ಮಾಡಬೇಕೆನ್ನುವುದು ನನ್ನ ಭಿನ್ನ. ಇದೊಳ್ಳೆ ಧರ್ಮ ಸಂಕಟವಾಯಿತಲ್ಲ. ಇಬ್ಬರ ಪ್ರಸ್ತಾವನೆಯೂ ಒಂದೇ. ಮೊದಲು ನಾನು ನಿಮಗೆ ಹೇಗೆ ಸಹಾಯ ಮಾಡಬೇಕೆಂಬುದನ್ನು ಹೇಳಿ. ಅಚ್ಯುತ, ಇಲ್ಲಿಯವರೆಗೂ ನಾವು ನಿಮ್ಮ ಮಾರ್ಗದರ್ಶನದಲ್ಲೇ ನಡೆದು ಬಂದಿರುವೆವು. ಯುದ್ಧವೆಂಬ ನಿರ್ಣಾಯಕ ಹಂತದಲ್ಲಿಯೂ ಕೂಡ ನಿಮ್ಮ ಮಾರ್ಗದರ್ಶನದ ಅನಿವಾರ್ಯತೆಯನ್ನು ಮನಗಂಡು ನಿನ್ನ ಸಹಾಯವನ್ನು ಕೋರಲು ಬಂದಿರುವೆವು. ಇಲ್ಲಿಯವರೆಗೂ ನೀನು ಆ ಪಾಂಡವರಿಗೆ ಸಹಾಯ ಮಾಡುತ್ತಾ ಬಂದಿರುವೆ. ನಿನಗೊಂದು ವಿಷಯ ತಿಳಿದಿರಲಿ, ಆ ಅರ್ಜುನನು ನಿನಗೆ ಹೇಗೆ ಸಂಬಂಧಿಕನೋ ನಾನು ನಿನಗೆ ಹಾಗೆ ಸಂಬಂಧಿಕ. ಇದೆಲ್ಲದಕ್ಕೂ ಮಿಗಿಲಾಗಿ ಇಲ್ಲಿಗೆ ಮೊದಲು ಬಂದವನು ನಾನು. ಅದಕ್ಕಾಗಿ ನೀನು ನಾನಾಗೆ ಪ್ರಾಶಸ್ತ್ಯ ನೀಡಬೇಕು. ಮೊದಲು ನಿಮ್ಮಿಬ್ಬರಿಗೂ ಒಂದು ವಿಷಯ ತಿಳಿಸಲೇಬೇಕು. ಯುದ್ಧವೆಂದಿಗೂ ವಿಕಲ್ಪವಾಗಬಾರದು. ರಕ್ತಪಾತದಲ್ಲಿ ಪರಿಹಾರ ಹುಡುಕುವುದು ಮನುಜ ಕುಲಕ್ಕೆ ಹಿತವಲ್ಲ. ಅಷ್ಟಾಗಿಯೂ ಯುದ್ಧ ನಡೆಯಲೇಬೇಕೆಂದಿದ್ದರೆ ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವುದು ಧರ್ಮಸಮ್ಮತ. ನೀನು ಇಬ್ಬರಿಗೂ ಸಹಾಯ ಮಾಡುವೆ? ಅದು ಹೇಗೆ ಸಾಧ್ಯ ಕೃಷ್ಣ? ನಿರಸ್ತ್ರಧಾರಿಯಾದ ಕೃಷ್ಣ ಒಂದು ಪಕ್ಷ ವಹಿಸಿದರೆ ಸಮಸ್ತ ನಾರಾಯಣಿ ಸೈನ್ಯವೇ ಇನ್ನೊಂದು ಪಕ್ಷ ವಹಿಸುವುದು. ಆಯ್ಕೆ ನಿಮ್ಮದು. ಮೊದಲು ಬಂದವನು ನಾನು, ಆದ್ದರಿಂದ ಮೊದಲ ಆಯ್ಕೆ ನನ್ನದೇ ಸರಿ. ಆದರೆ ಮೊದಲು ನಾನು ಪಾರ್ಥನನ್ನು ಕಂಡೆನಲ್ಲ, ಆದ್ದರಿಂದ ಮೊದಲ ಆಯ್ಕೆ ಪಾರ್ಥನದೇ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ಪಾರ್ಥ ನಿನಗೆ ಅನುಜನ. ಭ್ರಾತೃಧರ್ಮದನ್ವಯ ಮೊದಲ ಆಯ್ಕೆ ಪಾರ್ಥನದೇ ಆಗಬೇಕು. ಕೃಷ್ಣ, ನಾನಿಲ್ಲಿ ಬಂದದ್ದು ನಿನಗಾಗಿಯೇ ಹೊರತು ಆ ನಾರಾಯಣಿ ಸೇನೆಯ ಆಸೆಯಿಂದಲ್ಲ. ನಿರಸ್ತ್ರಧಾರಿಯಾದರೂ ಸರಿ, ನಿನ್ನ ಅಭಯಾಸ್ತವಕ್ಕೆ ಸಾಧನವಾಗಿ. ಜನ ಆಸೆಗೆ ತಣ್ಣೀರೆಚ್ಚಿದನೆಂದು ಇತಿಹಾಸ ನನ್ನನ್ನು ದೂರುವುದು ಬೇಡ. ಇನ್ನೇನು ತಾನೇ ಮಾಡಲು ಸಾಧ್ಯ? ನಾರಾಯಣಿ ಸೈನ್ಯವೇ ನನಗೆ. ನಿನಗೇನು ಅನಿಸುತ್ತದೆ ಪಾರ್ಥ? ನೀನು ಕೇಳಿಕೊಂಡೆ ಎಂಬ ಒಂದೇ ಕಾರಣಕ್ಕಾಗಿ ನಾನು ನಿನ್ನ ಬಲವಾಗಿದ್ದೇನೆಂದು ಭಾವಿಸಿರುವೆಯಾ? ನಾರಿಯೇ ಕೇಶವ, ನಿನ್ನ ಲೀಲೆಗಳನ್ನು ನೀನೇ ಬಲ್ಲೆ. ಕೇಳು, ಪಾಂಡವರಲ್ಲಿ ಧರ್ಮವಿದೆ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಕೃಷ್ಣನಿರುತ್ತಾನೆ. ಎಲ್ಲಿಯವರೆಗೂ ನೀವು ಧರ್ಮವನ್ನು ರಕ್ಷಿಸುತ್ತೀರೋ ಅಲ್ಲಿಯವರೆಗೂ ಧರ್ಮ ನಿಯಾಮಕನ ರಕ್ಷಣೆ ನಿಮಗಿರುತ್ತದೆ. ಮಹಾಭಾರತದ ಅದ್ಭುತ ಪರಿಕಲ್ಪನೆಯ ಅದ್ಭುತ ದೃಶ್ಯವನ್ನು ನಮ್ಮಲ್ಲಿ ಪ್ರದರ್ಶನ ಮಾಡಿದ ತಂಡಕ್ಕೆ ಧನ್ಯವಾದಗಳು. ಕೊನೆಯೊಂದು ಅರ್ಜುನ ಹೇಳ್ತಾನೆ, ಧರ್ಮೋ ರಕ್ಷಿತಿ ರಕ್ಷಿತ. ಧರ್ಮ ರಕ್ಷಣೆ ನಾವು ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಇಲ್ಲಿ ಧರ್ಮನ ಸನ್ಮಾರ್ಗ ಅಂತ ತಿಳ್ಕೊಂಡ್ರೆ, ಆ ಥರ ತಗೊಂಡ್ರೆ ಸನ್ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬ ಮನುಷ್ಯನು ಕೈವಲ್ಯ ಪಥವನ್ನು ಹಿಡಿತಾನ, ಸಾಕ್ತಾನ ಅಂತಂದು ಅರ್ಥ ಆಗ್ತದೆ. ಇಂಥ ಅದ್ಭುತ ದೃಶ್ಯವನ್ನು ನಿರ್ದೇಶನ ಮಾಡಿದಂಥ ಅರ್ಜುನ ತ್ರಯ ತಮ್ಮ ತಂಡವನ್ನು ಪರಿಚಯ ಮಾಡಿಸ್ಕೊಡ್ಬೇಕಾಗಿ ವಿನಂತಿ. ಆದರೆ ಭೀಮನ್ ಮಾತ್ರ ಕರ್ಕೊಂಡ್ಬರ್ಬೇಡ್ರಿ, ನನಗೆ ಭೀಮಕಾಯ ಅನ್ನೋದು ಬಹುಶಃ ರವೀಂದ್ರ ನೋಡೇ ಇಟ್ಟಿರ್ಬೇಕಂತ. ನಾಟಕ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ.
ಪಾತ್ರ ಪರಿಚಯ. ಮೊದಲನೇದಾಗಿ ಯುಧಿಷ್ಠಿರರಿಂದ ಶುರು ಮಾಡುವ. ಧರ್ಮರಾಯನ ಪಾತ್ರದಲ್ಲಿ ರಾಜೇಶ್ ಶೆಟ್ಟಿ, ಭೀಮನ ಪಾತ್ರದಲ್ಲಿ ರವೀಂದ್ರ, ಅರ್ಜುನನ ಪಾತ್ರದಲ್ಲಿ ವಿನಾಯಕ್, ನಕುಲನ ಪಾತ್ರದಲ್ಲಿ ಸಚಿನ್, ಸಹದೇವನ ಪಾತ್ರದಲ್ಲಿ ರಾಕೇಶ್, ಶಕುನಿ ಪಾತ್ರದಲ್ಲಿ ರೇಣುಕಾನಂದ, ದುಶ್ಯಾಸನನ ಪಾತ್ರದಲ್ಲಿ ಮಂಜುನಾಥ್, ನನ್ನ ಮಿತ್ರ ಕರ್ಣನ ಪಾತ್ರದಲ್ಲಿ ವಿನೀತ್, ಇನ್ನು ಕಪ್ಪಟ ನಾಟಕ ಸೂತ್ರಧಾರಿಯ ಗೊಲ್ಲ ಕೃಷ್ಣ ಪಾತ್ರದಲ್ಲಿ ನಾರಾಯಣ. ಒಂದು ವಿಷಯನ ನಿಮ್ಮೆಲ್ಲರಿಗೂ ತಿಳಿಸಲು ಇಷ್ಟಪಡ್ತೀನಿ. ಅದೇನಂದ್ರೆ ಈ ನಾಟಕದಲ್ಲಿ, ಪೌರಾಣಿಕ ನಾಟಕದಲ್ಲಿ ಮೆಜಾರಿಟಿ ಈ ವರ್ಷ ಜಾಯ್ನ್ ಆದಂಥ ಹುಡುಗರು ಭಾಗವಹಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಕೈಯತ್ತಪ್ಪ, ಹೊಸ ಹುಡುಗರು ಈ ವರ್ಷ ಜಾಯ್ನ್ ಆದ್ರಲ್ಲ. ಧನ್ಯವಾದಗಳು. ನನ್ನ ಹೆಸರು ಅರ್ಜುನ್, ನಾನು ದುರ್ಯೋಧನ ಪಾತ್ರದಲ್ಲಿ.